ಇವತ್ತು ಎಲ್ಲಿ ನೋಡಿದ್ರು ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅಂತಕ್ಕಂಥ ಜಯಘೋಷಗಳು ಇಡೀ ದೇಶದಾದ್ಯಂತ ಮೊಳಗ್ತಾ ಇದ್ದಾವೆ. ಅದೇ ರೀತಿ ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನು RCB ತಂಡಕ್ಕೆ ಶುಭವನ್ನು ಕೋರುವ ಮೂಲಕ RCB ತಂಡಕ್ಕೆ ಚಿಯರ್ ಆಫ್ ಮಾಡಲಿಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಅದೇ ರೀತಿ ಸಿಬ್ಬಂದಿಗಳು ತಯಾರಾಗಿದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಸದ್ಯ ನಾನೀಗ ನಗರದ ಕನಕದಾಸ್ ಕಾಲೇಜು ಆವರಣದಲ್ಲಿದ್ದೀನಿ. ಏನು ಕಾಲೇಜಿನ ಸಿಬ್ಬಂದಿಗಳಿರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ಅದೇ ರೀತಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ಚಿಯರ್ ಆಫ್ ಅನ್ನು ಮಾಡೋದ್ರ ಜೊತೆಗೆ ಇವತ್ತು ರೆಡ್ ಆರ್ಮಿ ಗೆದ್ದು ಬರಲೇಬೇಕು ಅಂತಕ್ಕಂಥ ಒಂದು ಶುಭ ಕೋರ್ಲಿಕ್ಕೆ ಒಂದು ಕೆಂಪು ದಿರಿಸನ್ನು ಧರಿಸುವ ಮೂಲಕ ಸಾಕಷ್ಟು ಕಲರ್ಫುಲ್ ಆಗಿ ಇವತ್ತು ಇಲ್ಲಿ ಸೇರಿದ್ದಾರೆ. ಸಾಕಷ್ಟು ಜನ ಇವತ್ತು ಚಿಯರ್ ಆಫ್ ಅನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇವತ್ತು RCB ತಂಡ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಹುಮ್ಮಸ್ಸನ್ನು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ನಾನು ಸಿಬ್ಬಂದಿಗಳನ್ನು, ವಿದ್ಯಾರ್ಥಿನಿಯರನ್ನ ಎಲ್ಲರನ್ನೂ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು RCB ಫೈನಲ್ ಪಂದ್ಯ ಏನು ಅನಿಸ್ತಾ ಇದೆ? ಗೆದ್ದೇ ಗೆಲ್ಲುತ್ತೆ ಸರ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ನಾವು ಇವತ್ತು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ. 18 ವರ್ಷಗಳ ನಂತರ ನಡೀತಾ ಇರೋ ಈ RCBಗೆ ಜಯ ಸಿಗುತ್ತೆ ಸರ್. ನಮ್ಮೆಲ್ಲರದ್ದು ಒಂದು ಪ್ರಾರ್ಥನೆ ಇದೆ, ಅದಕ್ಕಾಗಿ ಕಾಯ್ತಾ ಇದ್ದೇವೆ ಕಾತುರದಿಂದ. ಆದಷ್ಟು ಬೇಗ ನ್ಯೂಸನ್ನು, ಒಂದು ಸಂತೋಷದ ಸುದ್ದಿಯನ್ನು ಕೇಳಿ ಕರ್ನಾಟಕ ಜನತೆಗೆ ಒಂದು ಸಂಭ್ರಮವನ್ನು ತಂದುಕೊಡ್ಲಿ ಅಂಥೇಳಿ ನಮ್ಮ ಕಾಲೇಜ್ ಪರವಾಗಿ ನಾನು ಅನ್ಕೋತೀನಿ ಸರ್. ಮೇಡಮ್, ಏನು ಹೇಳ್ತೀರಿ? ಎಷ್ಟು ಇವತ್ತು ಕ್ಯೂರಿಯಾಸಿಟಿ ಇದೆ ಸರ್? ಈ ರೆಡ್ ಆರ್ಮಿ ನೋಡಿಬಿಟ್ರೆ ಗೊತ್ತಾಗುತ್ತೆ. ಆಲ್ರೆಡಿ ಗೆಲ್ತಾರನ್ನೋ ವಿಶ್ವಾಸದೊಳಗೆ ನಾವು ಅದನ್ನು ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ಸಾಯಂಕಾಲ ಮ್ಯಾಚ್ ನೋಡಿದ ಮೇಲಂತೂ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಜಯಘೋಷ ಹೇಳಲಿಕ್ಕೆ ಆಗೋದಿಲ್ಲ. ಜೈ RCB. ಮೇಡಮ್, ತಾವೇನು ಹೇಳ್ತೀರಿ? ಇವತ್ತು RCB ಗೆಲ್ಲುತ್ತಾ? ಭರವಸೆ ಇದೆಯಾ? ಸರ್, ಕಪ್ ಈ ಸಲ ನಮ್ಮದೇ. ಜಯವಾಗಲಿ RCB, ಆಲ್ ದ ಬೆಸ್ಟ್. ಜೈ RCB, ಈ ಸಲ ಕಪ್ ನಮ್ಮದೇ. ಎಲ್ಲರೂ ಚಲೋ ಆಡತ್ತಾರೆ, ಗೆದ್ದು ಬರಲಿ ಈ ಸಲ. ಅದಂಕ್ರಿ ಚೇಂಜು ಮಾಡಲ್ಲ, ಬಿಟ್ಟು ಕೊಡಲ್ಲ. ನಮ್ಮ RCB ಮೇಲೆ ನಮ್ಗೆ ಭಾಳ ಅಭಿಮಾನ ಐತಿ. ನಾವು ಹೇಳೋದು ಬೇಡ, ಎಷ್ಟು ಅಭಿಮಾನಿಗಳದಾರೆ, ಎಷ್ಟು ಫ್ಯಾನ್ಸ್ ಅದಾರೆ, ಎಷ್ಟು ಏನೈತಂತ. ನಾವಂಕ್ರಿ ಪೂರ್ತಿ ಸಪೋರ್ಟ್ ಇದ್ದೀವಿ. ಜೈ RCB. ಫುಲ್ ಇದೆ. ಮೇಡಮ್, ಏನು ಹೇಳ್ತೀರಿ ಇವತ್ತು RCB ತಂಡದ ಬಗ್ಗೆ? RCB ಇವತ್ತು ಕಪ್ಪು ಗೆಲ್ಲೋದಂತೂ ಪಕ್ಕ. ಇದು ನಮ್ಗೆ ಗೊತ್ತಾಗ್ಬಿಟ್ಟಿದೆ ಮೊನ್ನೆ ಮ್ಯಾಚ್ ನೋಡಿ. ಈ ಸಲ ಇದು ಕೋಟಿ ಹೃದಯಗಳ ಕನಸಾಗಿದೆ. ಇವತ್ತು ಕಪ್ ಹೊಡಿತೆ ಅಂತ ಹೇಳ್ತೀವಿ. ಜೈ RCB ಪಕ್ಕನಾ ಮೇಡಮ್? ಇವತ್ತು ಈ ಸಲ ಕಪ್ ನಮ್ದೇನಾ? ಅಫ್ಕೋರ್ಸ್ ಈ ಸರಿ ಕಪ್ ನಮ್ಮದೇ. ಯಾಕಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಇಷ್ಟು ದಿನ ಏನು ಆಟ ಆಡ್ಕೊಂಡು ಬಂದಿದ್ದಾರೆ, ಮತ್ತು ಅವ್ರು ಏನು ಅರ್ಧಶತಕವನ್ನು ಹೊಡೆದಿದ್ದಾರೆ 7 ಮ್ಯಾಚಲ್ಲಿ. ಈ ಸರಿನೂ ಅವರು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ, ಮತ್ತು RCBಗೆ ಒಂದು ಹೊಸ ಕಳೆಯನ್ನು ತಂದು ಕೊಡ್ತಾರೆ. ಕನ್ನಡಿಗರಿಗೆ ಕನ್ನಡವೇ ಹೇಗೆ ಅಭಿಮಾನನೋ ಅದೇ ರೀತಿಯಾಗಿ ಕನ್ನಡಿಗರಿಗೆ RCB ಅಂದರೆ ಒಂದು ಎಮೋಷನ್. ಅವರಿಗೂ ಅದ್ರ ಮೇಲೆ ಅಭಿಮಾನ ತುಂಬ ಇದೆ. ಕನ್ನಡಿಗರು ಕನ್ನಡನ ಎಷ್ಟು ಪ್ರೀತಿಸ್ತಾರೋ ಅದೇ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಅಷ್ಟೇ ಪ್ರೀತಿಸ್ತಾರೆ. ಎಷ್ಟೋ ಹೃದಯಗಳು ಕಾಯ್ತಾ ಇದೆ ಈ ಕನಸನ್ನು ನನಸು ಮಾಡಲಿಕ್ಕೆ. ಮತ್ತು ಕನ್ನಡಾಂಬೆಯ ಒಂದು ಪಾದದ ಕೆಳಗೆ ಏನು ಇವತ್ತು ನಮ್ಮ ಕಪ್ಪನ್ನು ಇಟ್ಟು ನಾವು ವಿಜೃಂಭಣೆಯಿಂದ ನಾವು ಅದನ್ನು ಸಂಭ್ರಮಿಸ್ತೀವೋ ಆ ದಿನವನ್ನು ನೋಡಲಿಕ್ಕೆ ಎಷ್ಟೋ ಹೃದಯಗಳು ಕಾಯ್ತಾ ಇದೆ. ಆ ದಿನ ಇವತ್ತು ಆಗಲೇಬೇಕು. ಮತ್ತೆ ಎಲ್ಲರೂ ಚೆನ್ನಾಗಿ ಆಡಲಿ. ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜಾಸ್ತಿ ಭರವಸೆ ಇದೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ. ಯಾಕಂದರೆ ಅವರು ಆವಾಗಲೇ ಹೇಳಿದೆ, 7 ಆಟಗಳಲ್ಲಿ ಅವರು ಅರ್ಧಶತಕನ ಯಾವಾಗ ಹೊಡೆದ್ರೋ ಅವತ್ತಿನ ಟೀಮ್ ಎಲ್ಲ ವಿನ್ ಆಗಿದೆ. ಅದೇ ಥರ ಈ ಸರಿನೂ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿ RCB ತಂಡವನ್ನು ವಿನ್ ಮಾಡ್ತಾರೆ. ಮತ್ತು ಎಲ್ರಿಗೂ ಆ ದೇವರು ಒಳ್ಳೆ ಶಕ್ತಿಯನ್ನು ಕೊಡಲಿ, ಮತ್ತು ಟೀಮಿಗೆ ಒಂದು ಜಯವನ್ನು ತಂದು ಕೊಡಲಿ. ಮತ್ತು ಏನು ಕನ್ನಡಿಗರ ಕನಸು ಆಗೇ ಆಗ್ತದೆ. ಇವತ್ತಿನ ದಿನ ಆಗಲೇಬೇಕು. ಮತ್ತು ಇವತ್ತಿನ ದಿನ ಏನು ಮ್ಯಾಚ್ ನಡೆದಿದೆಯೋ ಮತ್ತು ಹಿಂದೆ ಏನಾಗಿದೆ ಅನ್ನೋದು ಬೇಡ. ಸೋಲಿರಲಿ ಗೆಲುವಿರಲಿ, RCB ಯಾವಾಗಲೂ ನಮ್ಮದೇ. ಎಲ್ರಿಗೂ ಹೇಳೋದೊಂದೇ, ಈ ಸರಿ ಕಪ್ ನಮ್ಮದೇ. ಜೈ RCB. ಸರ್, ಏನು ಹೇಳ್ತೀರಿ? ಇವತ್ತು ಎಷ್ಟರ ಮಟ್ಟಿಗೆ ಕುತೂಹಲ ಇದೆ, ಎಷ್ಟರ ಮಟ್ಟಿಗೆ ಭರವಸೆ ಇದೆ? ಸರ್, ಭರವಸೆ ಅಂತಂದರೆ ಫಸ್ಟ್ RCB ಅನ್ನೋಂಥದ್ದು ನನ್ನ ಹೃದಯದ ಒಂದು ಆತ್ಮೀಯ ತಂಡ. ಯಾಕೆ ಅಂತಂದರೆ RCB ಇವತ್ತಿಗೂ ಸಹಿತ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದೇ, ಒಂದೇ ಒಂದು ಗಾಸಿಪ್ ಇಲ್ದೇ ಆಟವಾಡ್ತಕ್ಕಂಥ ಆಟಗಾರರು ಸಹಿತ ಇವತ್ತಿನ ಒಂದು ಕರ್ನಾಟಕದ ಕನ್ನಡಿಗರ ಹೃದಯ ಅಷ್ಟೇ ಅಲ್ಲದೆ ಇಡೀ ದೇಶ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ನ ಹೊಂದಿರತಕ್ಕಂಥ ಏಕೈಕ ತಂಡ ಅಂತಂದರೆ ಅದೊಂದು RCB. ಒಂದು ವೇಳೆ RCB ಇಲ್ಲದ ಒಂದು ಮ್ಯಾಚನ್ನು ಊಹಿಸ್ಕೋಬೇಕಂತಂದರೆ ಇಡೀ ಗ್ರೌಂಡ್ ಖಾಲಿ ಕಾಣ್ತದೆ. RCB ಇದ್ದರೆ ಮಾತ್ರ ಆ ಗ್ರೌಂಡ್ಗೆ ಒಂದು ಶೋಭೆ ಇರ್ತದೆ. ಅದೇ ರೀತಿಯಲ್ಲಿ ಈ ವರ್ಷ 4ನೇ ಸಾರಿ RCB 18 ವರ್ಷದಲ್ಲಿ 4ನೇ ಸಾರಿ ಈ ಸರಿ ಫೈನಲ್ಗೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ನಾವು ಇವತ್ತು ಕಾದು ನೋಡ್ತಾ ಇದ್ದೀವಿ. RCB 100% ಇವತ್ತು ಗೆದ್ದೇ ಗೆಲ್ತದೆ. ಅಷ್ಟೇ ಅಲ್ಲ, ಇವತ್ತಿನ ಒಂದು ಏನು ಹೆಜಲ್ವುಡ್ಡರ ಮತ್ತು ಶ್ರೇಯಸ್ ಶರ್ಮಾ ಅವರ ಮತ್ತು ದಯಾಳ್ ಅವರ ಬಾಲಿಂಗ್ನ ಮರ್ಮದಿಂದ ಪಂಜಾಬ್ ಪತ್ರಗುಟ್ಟಿ ಹೋಗ್ತದೆ. ಅಷ್ಟೇ ಅಲ್ಲದೆ ಏನು ನಮ್ಮ ವಿರಾಟ್ ಕೊಹ್ಲಿ ಇರ್ಬೋದು, ಸಾಲ್ಟ್ ಇರ್ಬೋದು, ಮಯಾಂಕ್ ಅಗರ್ವಾಲ ಇರ್ಬೋದು, ಜಿತೇಶ್ ಶರ್ಮಾ ಇರ್ಬೋದು, ಮತ್ತು ಅನೇಕ ನಮ್ಮ ಬ್ಯಾಟ್ಮನ್ಸ್ ಪಟಿದಾರ್ ಇರ್ಬೋದು, ಇವರ ಒಂದು ಬ್ಯಾಟಿಗೆ ಬಾಲು ಕೂಡ
ಬದರಿಗೆ ಬಿಟ್ಟು ಹೋಗ್ತದೆ ಅಂತ ಹೇಳ್ಬೋದು. ಇವತ್ತು RCB 100% ಗೆದ್ದೇ ಗೆಲ್ತದೆ, ನಮಗೆ ಕಪ್ ತಂದು ಕೊಟ್ಟೆ ಕೊಡ್ತದೆ. ಜೈ RCB. ಏನು ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ ಇವತ್ತು RCB ವಿನ್ ಆಗೇ ಆಗತ್ತೆ. ಕಪ್ ಇವತ್ತು ನಮ್ಮದು ಆಗೇ ಆಗತ್ತೆ. ಕಾರಣ ಇಷ್ಟೇ, ದೇಶ ವಿದೇಶಗಳಿಂದ ಇವತ್ತು RCB ಪಂದ್ಯವನ್ನು ನೋಡಲಿಕ್ಕೆ ನಮ್ಮ ಹಳೆಯ ಆಟಗಾರರಾಗಿರ್ತಕ್ಕಂಥ AB ಡಿ ವಿಲಿಯರ್ಸ್ ಅವರು ಇರ್ಬೋದು, ಕ್ರಿಸ್ ಗೇಲ್ ಅವರು ಇರ್ಬೋದು, ಈ ದೇಶಾದ್ಯಂತ ಇರತಕ್ಕಂಥ ಕೋಟ್ಯಾಂತರ ಅಭಿಮಾನಿಗಳು RCB ಕಪ್ ಗೆಲ್ಲಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ. ಅದರಲ್ಲಿ ಕೂಡ ನಾನು ಒಬ್ಬನು. ಇವತ್ತು ಕಪ್ ಗೆದ್ದೆಯುತ್ತೆ, ಕಪ್ ನಮ್ಮದೇ ಅಂತ ಹೇಳಲಿಕ್ಕೆ ನನಗೆ ಭಾಳ ಈ RCB. ಇದು ಒಂದು ಕಡೆ ವಿದ್ಯಾರ್ಥಿನಿಗಳು ಅದೇ ರೀತಿ ಸಿಬ್ಬಂದಿಗಳು ಸಾಕಷ್ಟು ಕಾತರದಿಂದ ಕಾಯ್ತಿರುವಂಥದ್ದು. ಒಂದು ಕಡೆ ಸಾಕಷ್ಟು ಕಾನ್ಫಿಡೆಂಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಏನು ಹೇಳ್ತೀರಿ? ಇವತ್ತು RCB ಫೈನಲ್ ಬಂದಿದೆ. ಫೈನಲ್ ಬಂದಾಗಿನಿಂದ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಇತ್ತು, ಹುಮ್ಮಸ್ಸಿತ್ತು. ಅದೇ ಹುಮ್ಮಸ್ ಇದೆಯಾ? ಪಿಕ್ಸ್ ಇದೆ, ಎಲ್ಲರಿಗೂ ಗೊತ್ತು. 18 ವರ್ಷದ ಫೈನಲ್ ಇದು 18 ವರ್ಷದ ಕನಸು ಒಂದು ಕಡೆ, ಆದರೆ 9 ವರ್ಷದ ನಂತರ ಫೈನಲ್ಗೆ ಬಂದಿರೋದು ಒಂದು ಕನಸು ಇನ್ನೊಂದು ಆಗಿರುತ್ತೆ. ಈಗ ಎಲ್ಲರೂ ಸಣ್ಣ ಮಕ್ಕಳು, ಎಲ್ಲರೂ ದೊಡ್ಡ ಹುಡುಗರು, ಕಾಲೇಜ್ಗೆ ಹೋಗೋರು, ಅಜ್ಜಿಗಳು ಯಾರು ಕ್ರಿಕೆಟ್ ನೋಡಾರ್ದವರು RCB ಫ್ರಾಂಚೈಸಿಲಿಂದ ಇವತ್ತೆಲ್ಲರೂ ಕ್ರಿಕೆಟ್ ಕಡೆ ತಿರುಗಿ ನೋಡೋವಾಗ ಮಾಡಿದೆ. ನಮ್ಮ ಕರ್ನಾಟಕ ಕಡೆ ವಿದೇಶದವ್ರು ಎಲ್ಲರೂ RCBಯಿಂದ, ವಿರಾಟ್ ಕೊಹ್ಲಿಯಿಂದ ನಮ್ಮ ಕರ್ನಾಟಕ ಕನ್ನಡ ಕಡೆ RCB ಕಡೆ ಎಲ್ಲರೂ ತಿರುಗಿ ಮುಖ ನೋಡೋ ಹಾಗೆ ನಮ್ಮ RCB ಮಾಡಿದೆ. ಹಾಗೂ 18 ವರ್ಷದ ಕನಸು, 18 ವರ್ಷದ ಅಭಿಮಾನ ಇಂದು ಎಂದಾದರೂ ನನಸಾಗೆ ಆಗುತ್ತೆ. ಗೆಲ್ಲಿ ಬಿಡಲಿ, RCB ನಮ್ಮದೇ ಆಗಿರುತ್ತೆ. ಅದನ್ನು ನಿರಾಭಿಮಾನಿಗಳು, ಕನ್ನಡದ ನಿರಾಭಿಮಾನ RCB ಅಭಿಮಾನಿಗಳು ಅಂತಾರೆ. ಆದರೆ ನಾವು ಕನ್ನಡಕ್ಕೆ ಬಂದವರು ಬಿಟ್ಟಿಲ್ಲ, RCBಗೆ ಬಂದವ್ರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಬಡ್ದಿದ್ದೇವೆ. RCBಗೆ ಜೈ, ಕನ್ನಡಕ್ಕೆ ಜೈ. ಈ ಸಲ ಕಪ್ ನಮ್ಮದೇ. ಗ್ಯಾರಂಟಿ ಯೋಜನೆಗಿಂತ ಗ್ಯಾರಂಟಿಯಾಗಿ ಹೇಳ್ತೇನೆ, ಈ ಸಲ ಕಪ್ ನಮ್ಮದೇ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, RCB ಫಾರ್ ಎವರ್ ಅಂತಕ್ಕಂಥ ಬಲೂನ್ ಮೇಲೆ ಯಾವ ರೀತಿ ಚಿತ್ರವನ್ನು ಬಿಡಿಸಿದ್ದಾರೆ. ಸಾಕಷ್ಟು ಅಭಿಮಾನವನ್ನು ಇಲ್ಲಿ ಅಭಿಮಾನಿಗಳು ಮೆರಿತಾ ಇರುವಂಥದ್ದು. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಜಯಘೋಷಗಳನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಿ ಇವತ್ತಿನ ಮ್ಯಾಚ್? ಯಾಕಂದರೆ RCB ಮತ್ತು ಪಂಜಾಬ್ ನಡುವೆ ನೇರ ಹಣಾಹಣಿ, ಸಾಕಷ್ಟು ಒಂದು ರಣರೋಚಕ ಪಂದ್ಯ ಇವತ್ತು. ಹೌದು ಸರ್, ಇದೊಂದು ಏನು IPL ಸೀಸನ್ 18 ಇದೆಯಲ್ಲ, ತುಂಬ ರಣರೋಚಕವಾಗಿ ಕೊನೆಗೊಳ್ಳುತ್ತಿದೆ. ಅದರ ಹಾಗೆ ನಮ್ಮದು 3,292 ದಿನಗಳ ನಂತರ RCB ಫೈನಲಿಗೆ ಬಂದಿದೆ. ಒಂದೇ ಒಂದು ಆಸೆ ಏನಂದರೆ, ನಾಳೆ ಬೆಳಗ್ಗೆ ಆದ ತಕ್ಷಣ ಎಲ್ಲ ಡ್ಯೂಟಿ ಹೋಗುವಂಥ ಎಲ್ಲರೂ ಜನರು ಆಫೀಸಲ್ಲಿ ಪೇಪರ್ ತಕ್ಷಣ RCB ಕಪ್ ಇರುತ್ತೆ. ಹುಡುಗರು ಕಾಲೇಜ್ಗೆ ಹೋದ್ರೆ ಸಾಕು RCB ಅಂತ ನಾಳೆ ಕೂಗ್ತಾ ಇರ್ತಾರೆ. ಅದೇ ಎಲ್ಲರೂ ಸ್ಕೂಲಲ್ಲಿ ಬಂದು ಕಾಲೇಜಲ್ಲಿ ಎಲ್ಲ ಹುಡುಗರು ಮಕ್ಕಳು ಈ ಸಲ RCB ಗೆದ್ದೆ ಈ ಒಂದು ಹರ್ಷೋದ್ಗಾರ ಮತ್ತು ಸಂತೋಷಗಳು ಎಷ್ಟೊಂದು ಖುಷಿ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಲ 9 ವರ್ಷ ನಂತರ RCB ಫೈನಲ್ ಬಂದಿದೆ. ಈ ಸಲ ಏನೇ ಆಗಲಿ ಕಪ್ ನಮ್ಮದೇ. ಜೈ RCB, ಜೈ. ಇದು ವಿದ್ಯಾರ್ಥಿನಿಯರ ಮಾತುಗಳು. ಒಂದ್ ಕಡೆ ಸಾಕಷ್ಟು ಸಂಭ್ರಮದ ಮೂಲಕ ಇಲ್ಲಿ ಹರ್ಷೋದ್ಗಾರಗಳನ್ನು ಹರಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ, ಯಾಕಂದ್ರೆ 18 ವರ್ಷಗಳ ಕನಸು ಇವತ್ತು ಸಾಕಾರಗೊಳ್ಳುತ್ತೆ ಅಂತಕ್ಕಂಥ ಕಾನ್ಫಿಡೆಂಟ್ ಲೆವೆಲ್ ಸಾಕಷ್ಟು ಒಂದು ವಿದ್ಯಾರ್ಥಿನಿಯರಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಸರಿ ಹೇಳೋಣ, ಈ ಸಲ ಕಪ್ ನಮ್ಮದೇ ಅಂತಕ್ಕಂಥ ಘೋಷಣೆಗಳನ್ನ ಕೂಗಕ್ಕೆ ರೆಡಿ ಇದ್ದೀರಲ್ಲ? ಎಲ್ರಿಗೂ ಹೇಳೋದೊಂದೇ, ಎಲ್ರಿಗೂ ಹೇಳೋದೊಂದೇ, ಎಲ್ರಿಗೂ ಹೇಳೋದೊಂದೇ. ಇದಿಷ್ಟು ವಿದ್ಯಾರ್ಥಿನಿಯರ ಮಾತುಗಳು. ಒಟ್ಟಾರೆ RCB ಇವತ್ತು ಗೆದ್ದೇ ಗೆಲ್ಲುತ್ತೆ, ಕಪ್ ನಮ್ಮದೇ ಆಗೇ ಆಗುತ್ತೆ ಅಂತಕ್ಕಂಥ ಹರ್ಷೋದ್ಗಾರಗಳನ್ನು ಇಲ್ಲಿ ಕೂಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.